ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ಈ ಬೇಸಿಗೆಯ ಬಿಸಿಲಿಗೆ ತಂಪಾಗಿ ಏನಾದರೂ ತಿನ್ನಬೇಕು ಅನಿಸಿದಾಗ ಕೇವಲ 3 ಪದಾರ್ಥಗಳನ್ನು ಬಳಸ್ಕೊಂಡು ಯಾವುದೇ ಕೆಮಿಕಲ್ ಇಲ್ಲದ ಹಾಗೆ ಮನೆಯಲ್ಲಿಯೇ ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ಕಲ್ಲಂಗಡಿ ಹಣ್ಣನ್ನು ಹೆಚ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರುವಂತಹ ಕಲ್ಲಂಗಡಿ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫ್ರೆಶ್ ಕ್ರೀಮ್ ಆಗಲಿ ಕಂಡೆನ್ಸ್ ಮಿಲ್ಕ್ ಆಗಲಿ ಏನನ್ನೂ ಬಳಸ್ತಿಲ್ಲ. ಮನೆಯಲ್ಲಿರೋ ಸಾಮಾನಿಂದನೇ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಚ್ಚಿರುವಂತಹ ಈ ಕಲ್ಲಂಗಡಿ ಹಣ್ಣಿಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಣ್ಣು ಸಿಹಿ ಆಗಿದ್ದರೆ ಸಕ್ಕರೆನ ಹೆಚ್ಚು ಕಡಿಮೆ ನೋಡಿ ಹಾಕ್ಕೋಬೇಕಾಗತ್ತೆ. ಹಣ್ಣಿನಲ್ಲಿ ಸಿಹಿ ಅಂಶ ಕಡಿಮೆ ಇತ್ತು ಅಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಇಡಿಸುತ್ತೆ. ಇದ್ರ ಜೊತೆ ಒಂದು 3/4 ಕಪ್ ಆಗುವಷ್ಟು ಗಟ್ಟಿ ಹಾಲನ್ನ ಸೇರಿಸ್ತಾ ಇದ್ದೀನಿ. ಈ ಹಾಲಲ್ಲಿ ಕೆನೆ ಎಲ್ಲ ಇರಬೇಕು. ಕೆನೆ ಸಮೇತನೇ ನೀವು ಸೇರಿಸಿದ್ರೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಇನ್ನೂ ಬಣ್ಣ ಬೇಕು ಅನ್ನೋದಾದರೆ ರೆಡ್ ಕಲರ್ನ ಫುಡ್ ಕಲರ್ನ ಬಳಸ್ಬೋದು. ನ್ಯಾಚುರಲ್ ಆಗಿ ಇರಲಿ ಅನ್ನೋದಾದರೆ ಇದೇ ರೀತಿನೇ ಇಟ್ಕೋಬೋದು. ಇದನ್ನು ಶೋಧಿಸ್ಬಿಟ್ಟು ಈ ರೀತಿಯಾಗಿ ಒಂದು ಬಾಕ್ಸ್ನಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕಿರುವಂತಹ ಐಸ್ ಕ್ರೀಮ್ಗೆ ಆ ಬೋಲ್ ಏನಿದೆ ಅದ್ರ ಮೇಲೆ ಒಂದು ನಂದಿನಿ ಹಾಲಿನ ಪ್ಯಾಕೆಟ್ ಕವರ್ನ ನಾನು ನೀಟಾಗಿ ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕವರ್ ಆಗಿರ್ಬೋದು ಅಥವಾ ಕವರ್ ಬೇಡ ಅಂದೇ ಇದ್ರೂ ಪರವಾಗಿಲ್ಲ, ಹಾಗೇನೂ ಕೂಡ ಇಡ್ಬೋದು. ಈ ರೀತಿ ಹಾಕೋದ್ರಿಂದ ಮೇಲೆ ಐಸ್ ಕಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಮತ್ತೊಂದು ಕಡೆ ನಾನು ಈ ರೀತಿ 4 ಲೋಟಗಳನ್ನ ತಗೊಂಡು ಹಾಲಿನ ಬದಲಾಗಿ ನೀರನ್ನು ಹಾಕಿ ಈ ರೀತಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಕಪ್ಗಳಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಮೋಲ್ಡ್ ಇದ್ದರೆ ಅದಕ್ಕೂ ಸಹ ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಇದಕ್ಕೆಲ್ಲ ಒಂದು ಕಡ್ಡಿ ಇಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗ್ಲಾಸಲ್ಲಿ ಹಾಕಿ ಮಾಡ್ತಿರುವ ಐಸ್ ಕ್ರೀಮ್ಗೆ ನಾನು ಹಾಲನ್ನ ಬಳಸಿಲ್ಲ, ಬದಲಾಗಿ ನೀರನ್ನು ಬಳಸಿದ್ದೀನಿ. ಹಣ್ಣಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ, ಹೆಚ್ಚಿಗೆ ನೀರು ಸಹ ಬಳಸೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ಇಷ್ಟನ್ನು ನಾನು ಫ್ರಿಜ್ಜಲ್ಲಿ ಒಂದು 8 ಅವರ್ನ ಇಡ್ತಾ ಇದ್ದೀನಿ. A few moments later 7ರಿಂದ 8 ಅವರ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಈ ಕಪ್ಪಲ್ಲಿರುವಂತಹ ಐಸ್ನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಅಂತೂ ಅದ್ಭುತವಾಗಿತ್ತು. 2 ಐಸ್ ಕ್ರೀಮ್ದು ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಹಾಲು ಹಾಕಿರೋದ್ರಿಂದ ಸ್ವಲ್ಪ ವೈಟಿಶ್ ಆಗಿ ಬಂದಿತ್ತು. ಇನ್ನೊಂದು ಐಸ್ ಕ್ರೀಮ್ ಇತ್ತಲ್ಲ ಅದು. ಇದಂತೂ ಪ್ಯೂರ್ ವಾಟರ್ ಮೆಲನ್ ಹೇಗಿದೆ ಹಾಗೆ ಬಂದಿತ್ತು. ಈಸಿಯಾಗಿ ಕೂಡ ರಿಮೂವ್ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಬೇಸಿಗೆನಲ್ಲಿ ಈ ರೀತಿಯಾಗಿ ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಕಲ್ಲಂಗಡಿ ಹಣ್ಣಿನಿಂದ ಎಷ್ಟು ಈಸಿಯಾಗಿ ಐಸ್ ಕ್ರೀಮ್ ಮಾಡ್ಬೋದು ಅಂತ. ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.